ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಶಿಕ್ಷಕರ ನೇಮಕಾತಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. 10,000 ಶಿಕ್ಷಕರ ನೇಮಕಾತಿಯ ಬಗ್ಗೆ ಇತ್ತೀಚೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. 10,000 ಶಿಕ್ಷಕರ ನೇಮಕಾತಿಯ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಾಗಿತ್ತು. ಆದರೆ ಆ ನೇಮಕಾತಿ ಯಾವಾಗ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ಯಾಕೆ ಇಷ್ಟು ತಡ ಆಗ್ತಿದೆ, ಯಾಕೆ ನೇಮಕಾತಿಯನ್ನು ಇಷ್ಟು ಡಿಲೇ ಮಾಡ್ತಿದ್ದಾರೆ ಅನ್ನೋದು ಒಂದು ಮಾಹಿತಿಯನ್ನು ಕೊಡ್ತೇನೆ. ಹಾಗೆಯೇ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಬಹಳಷ್ಟು ಸುದ್ದಿಯಾದಂತಹ ಒಂದು ನೇಮಕಾತಿ ಅಂತ ಹೇಳಿದರೆ ಅದು ಶಿಕ್ಷಕರ ನೇಮಕಾತಿ. ಅದು ಸಹ 10,000 ಹುದ್ದೆಗಳು, 10,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಏನಾಗಿತ್ತು ಅಂತ ಹೇಳಿದರೆ, ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತೇವೆ, ಶಿಕ್ಷಕರನ್ನು ನೇಮಿಸ್ತೇವೆ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ವೈರಲ್ ಆಯಿತು. ಆದರೆ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ, ಯಾವಾಗ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟೇ ಇಲ್ಲ. ಸರ್ಕಾರದಿಂದ ಈ ಮಾಹಿತಿ ಹೊರಬಿದ್ದ ಕೂಡಲೇ ಇಡೀ ನ್ಯೂಸ್ ಸ್ಪ್ರೆಡ್ ಆಯಿತು. ಎಲ್ಲರೂ ಇದರ ಬಗ್ಗೆ ಗಮನ ಹರಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ನೇಮಕಾತಿಗೆ ಇನ್ನೂ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿಲ್ಲ. ಅದೇ ರೀತಿ ಇದೇ ಶಿಕ್ಷಕರ ನೇಮಕಾತಿಯನ್ನು ಮಾಡುವ ಕುರಿತು ಒಂದು ಮಾಹಿತಿಯನ್ನು ಕೊಟ್ಟಾಗ ಆದರೆ ಯಾವುದೇ ನೋಟಿಫಿಕೇಷನ್ನು ಬಿಡುಗಡೆ ಆಗಿಲ್ಲ. 10,000 ಶಿಕ್ಷಕರ ನೇಮಕಾತಿ ಬಿಡುಗಡೆ ಆಗೇ ಇಲ್ಲ. ಆನಂತರ ಏನಾಯಿತು ಅಂತ ಹೇಳಿದರೆ 5,000 ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟರು. 5,000 ಶಿಕ್ಷಕರ LKG UKG ಸ್ಟಾರ್ಟ್ ಮಾಡ್ತೇವೆ, ಅಲ್ಲಿ 5,000 ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟರು. ಇವಾಗ 2 ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಬೇಕಾಗಿದೆ ಸರ್ಕಾರ. 10,000 ಶಿಕ್ಷಕರ ನೇಮಕಾತಿಗೆ ಮೊದಲೇ ಪ್ರಸ್ತಾವನೆಯನ್ನು ಅಂದರೆ ಆ ವಿಷಯವನ್ನು ತಿಳಿಸಿತ್ತು. ಆನಂತರ 5,000 ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಸಹ ಕೊಟ್ಟಿತ್ತು. 2 ನೋಟಿಫಿಕೇಷನ್ ಈಗ ಬಿಡುಗಡೆ ಆಗಬೇಕಿದೆ. ಆದರೆ ಇಲ್ಲಿ ಕೆಲವೊಂದು ಡೌಟ್ಸ್ ಇದೆ. ಇವಾಗ 10,000ದಲ್ಲಿ 5,000ವನ್ನು ನೇಮಕಾತಿ ಮಾಡ್ಕೊಳ್ತಾರಾ, ಅಥವಾ ಇನ್ನೂ 10,000 ಪ್ಲಸ್ 5,000 15,000 ನೇಮಕಾತಿ ಮಾಡ್ಕೊಳ್ತಾರಾ ಅನ್ನೋದಕ್ಕೆ ಇನ್ನೂ ಸಹ ಸ್ಪಷ್ಟತೆ ಸಿಕ್ಕಿಲ್ಲ. ಅದೇ ರೀತಿ ಯಾಕೆ ಇಷ್ಟು ತಡ ಆಗ್ತಿದೆ ಅಂತ ಹೇಳೋದಕ್ಕೆ ಹಲವಾರು ಕಾರಣಗಳಿವೆ. ವಿಳಂಬಗಳು ಆಗ್ತಾನೇ ಇದೆ. ಎಲ್ಲ ನೇಮಕಾತಿಯಲ್ಲೂ ವಿಳಂಬ ಆಗ್ತಿದೆ. ಅದೇ ರೀತಿ ಈ ನೇಮಕಾತಿಯಲ್ಲೂ ವಿಳಂಬ ಆಗ್ತಾ ಇದೆ. ಇಲ್ಲಿ 10,000 ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅಂತ ಹೇಳಿದ ಕೂಡಲೇ ಇಲ್ಲಿ ನೇಮಕಾತಿ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಪ್ರೊಸೀಜರ್ಸ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡಿ ಇಲ್ಲಿ ಮಾಡಬೇಕಾಗುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ವಿಳಂಬ ಆಗ್ತಿದೆ. ಹಾಗೆ ನೋಟಿಫಿಕೇಷನ್ ಇನ್ನು ಯಾವಾಗ ಬರುತ್ತೆ ಅನ್ನೋದನ್ನು ಸ್ಪಷ್ಟತೆ ಯಾವುದೂ ಇಲ್ಲ. ಇಲ್ಲಿ 10,000 ಶಿಕ್ಷಕರ ನೇಮಕಾತಿಯ, 5,000 ಶಿಕ್ಷಕರ ನೇಮಕಾತಿ ಅಥವಾ 15,000 ಶಿಕ್ಷಕರ ನೇಮಕಾತಿಯ ಅಥವಾ ಏನು ಮಾಡ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ಯಾವುದೇ ನೋಟಿಫಿಕೇಷನ್ ಅಥವಾ ಯಾವುದೇ ನೋಟಿಸಲ್ಲಿ ತಿಳಿಸಿಲ್ಲ. ಇಲ್ಲಿ ನೋಟಿಫಿಕೇಷನ್ನ ಬಗ್ಗೆ ಇನ್ನೂ ಅದು ದೂರದ ಮಾತು, ಇನ್ನು ಯಾವಾಗಲೂ ಬರ್ಬೋದು. ಅದು ಯಾವುದೇ ಸ್ಪಷ್ಟತೆ ಬಂದಿಲ್ಲ. 10,000 ಶಿಕ್ಷಕರು ಪ್ಲಸ್ 5,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದಾರೆ ಅಷ್ಟೇ. 10,000 ಶಿಕ್ಷಕರು ಬರ್ಬೋದು ಮೇ ಬಿ, ಅಥವಾ 5,000 ಶಿಕ್ಷಕರನ್ನು ಶೀಘ್ರದಲ್ಲಿ ನೇಮಕಾತಿ ಮಾಡಿಕೊಳ್ಬೋದು. ಸರ್ಕಾರದ ಮುಂದೆ 2 ಆಪ್ಷನ್ ಇದೆ. 2 ಆಪ್ಷನ್ ಕೊಟ್ಟಿದ್ದಾರೆ. ಎಷ್ಟು ನೇಮಕಾತಿ ಮಾಡ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ. ಸರ್ಕಾರದಿಂದ ಈ ರೀತಿ ವಿಳಂಬ ಆಗ್ತಾಯಿದೆ. ನೇಮಕಾತಿ ವಿಳಂಬ ಆಗ್ತಾಯಿದೆ. ಯಾವಾಗ ನೇಮಕಾತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೂ ಯಾರೆಲ್ಲ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದೀರಾ ಅವರು ಸ್ಪಷ್ಟವಾಗಿ ಓದಿಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗೋದ್ರ ಮೂಲಕ ಇಲ್ಲಿ ತಯಾರಿಯನ್ನು ಮಾಡ್ಕೋಬೋದು. ಇನ್ ಕೇಸ್ ಅವ್ರು ಎಕ್ಸಾಮ್ ಮಾಡೋದಾದರೆ ಅಥವಾ ನೇರ ನೇಮಕಾತಿ ಇದ್ದರೆ ಒಳ್ಳೆ ಯಾರಿಗೆ ಮಾರ್ಕ್ ಇದೆ ಅವರಿಗೆ ಗ್ಯಾರಂಟಿ ಸಿಗುತ್ತೆ ಈ ಜಾಬ್. ನೇರ ನೇಮಕಾತಿ ಆಗಿದ್ದರೆ ಯಾವುದೇ ಇಲ್ಲಿ ಗೊಂದಲಗಳು ಬೇಕಾಗಿಲ್ಲ. BEd ಮತ್ತು TET ಆ ಥರ ಏನಾದರೂ ಬೇಸ್ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸ್ಪಷ್ಟತೆಯನ್ನು ನೋಟಿಫಿಕೇಷನ್ ಬಂದ ನಂತರನೇ ತಿಳಿಸ್ಬೇಕಾಗುತ್ತೆ. ಇನ್ನೂ ನೇಮಕಾತಿಗೆ ಮುಂದೆ ಹೋಗಿಲ್ಲ ಸರ್ಕಾರ. ನೇಮಕಾತಿ ಬಂದ ಕೂಡಲೇ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೇನೆ. ಯಾರೆಲ್ಲ ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.